ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಪಂಚ ಗ್ಯಾರಂಟಿಗಳ ಪೈಕಿ ಮಹಿಳೆಯರಿಗೋಸ್ಕರ ಜಾರಿಗೆ ತಂದಿರೋದು ಗೃಹಲಕ್ಷ್ಮಿ ಯೋಜನೆ. ಕಾರಣ 2,000 ನಗದು ಅವರ ಖಾತೆಗಳಿಗೆ ಜಮೆ ಆಗ್ತಾ ಇತ್ತು ಇಷ್ಟು ದಿನಗಳ ಕಾಲ ಅಂತ. ಈಗ ಡಿ.ಕೆ. ಶಿವಕುಮಾರ್ ಅವರು ನೂತನವಾಗಿ ಅಧಿಕಾರ ಸ್ವೀಕಾರ ಮಾಡಿ ಮುಖ್ಯಮಂತ್ರಿಗಳಾದ ಬಳಿಕ ಹೊಸದಾಗಿ ಅರ್ಜಿ ಸಲ್ಲಿಕೆ ಮಾಡಿ ಅಂತ ಹೇಳ್ತಾ ಇರೋದು. ಯಾಕಂದ್ರೆ ಅರ್ಹರಲ್ಲದಿದ್ದರೂ ಕೂಡ ಈ ಯೋಜನೆ ಲಾಭ ಪಡೆದುಕೊಳ್ತಿದ್ದಾರೆ, ಅಂಥವರಿಗೆ ಕಡಿವಾಣ ಬೀಳಬೇಕು ಅನ್ನೋ ಕಾರಣಕ್ಕೆ ಹೊಸದಾಗಿ ಅರ್ಜಿ ಕರೆದಿದ್ದಾರೆ. ಹಂಗಂದ ಮಾತ್ರಕ್ಕೆ ಯೋಜನೆ ನಿಲ್ಲಲ್ಲ. ಚಿಕ್ಕಮಗಳೂರಲ್ಲೂ ಕೂಡ ಮಿಶ್ರ ಪ್ರತಿಕ್ರಿಯೆಯಂತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವರಿಂದ ಸರ್ಕಾರದ ಕ್ರಮಕ್ಕೆ ಓಕೆ, ಇನ್ನು ಕೆಲವರು ನಾಟ್ ಓಕೆ ಅಂತಿದ್ದಾರೆ. ಹೊಸ ಅಪ್ಲಿಕೇಶನ್ ಅಂದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ ನಮಗೆ ಅಂತ ಗೃಹಲಕ್ಷ್ಮಿಯರು ಹೇಳ್ತಾ ಇರೋದು. ಕಾರ್ಮಿಕರು, ವೃದ್ಧ ಮಹಿಳೆಯರಿಗೆ ತೊಂದರೆ ಆಗುತ್ತೆ. ಇದರಿಂದ ಸರ್ಕಾರ ಈ ವಿಚಾರವಾಗಿ ಅನುಕೂಲವಾಗುವ ರೀತಿ ಮಾಡಬೇಕು, ನಮಗೆಲ್ಲ ಅನುಕೂಲ ಆಗಬೇಕು. ಚಿಕ್ಕಮಗಳೂರಲ್ಲಿ ಗೃಹಲಕ್ಷ್ಮಿಯರ ಆಗ್ರಹ ಇದು ರಾಜ್ಯ ಸರ್ಕಾರಕ್ಕೆ. ಆಗಿತ್ತು ಅಂತನಕ್ಕಿಂತ ಈಗ ಬಲ್ದ ಕೈಲಿ ಕೊಟ್ಟು ಎಡದ ಕೈಲಿ ಇಸ್ಕೊಂಡಂಗಾಯ್ತು. ಈಗ ಬಸ್ ಫ್ರೀ ಅಂತ ಬಿಟ್ರು. ಏನು ನಾವು ಹೋಗೋರ್ಗಂತ ಬರೀ ಗರ ಕೆಲಸ ಅವ್ರೇನೋ ಆಗುತ್ತಾರೆ, ಏನು ಅಂತ ಉಪಯೋಗಕ್ಕೆ ಅಂತ ಹೇಳೋಕ್ಕಾಗಲ್ಲ, ಉಪಯೋಗ ಆಗಿತ್ತು ಅಂತಲೂ ಹೇಳೋಕ್ಕಾಗ್ತಾ ಇಲ್ಲ. ಹಂಗೆ ಯಾವ ರೀತಿ ಹೇಳೋಕ್ಕೂ ಕಷ್ಟ. ಈಗ ಅರ್ಜಿ ಹಾಕು ಅಂತ ಹೇಳ್ತಾರೆ. ಈಗ ವಯಸ್ಸಾದವ್ರು ಇರ್ತಾರೆ, ಏನು ಮಾಡ್ತೀರಾ? ವಯಸ್ಸದನ್ನೆಲ್ಲ ಎಲ್ಲಿ ಕರ್ಕೋಕ್ಕಾಗುತ್ತೆ? ಈಗ ಅವಾಗ ಈಗ ಯಾಕೆ ಕೆಲವರು ಹ್ಯಾಂಡಿಕ್ಯಾಪ್ ಇರ್ತಾರೆ, ಕೆಲವರು ವಯಸ್ಸಾಯ್ತು, ಕಣ್ ಕಾಣಿಸಲ್ಲ. ಈಗ ಯಾರು ಉದಾಹರಣೆ ನಮ್ಮಮ್ಮಗೆ ತಿರ್ಗಡಕ್ಕಾಗಲ್ಲ, ಕಣ್ ಕಾಣಿಸಲ್ಲ, ಅಮ್ಮ ಹೆಂಗೆ ಬರೋಕ್ಕಾಗುತ್ತೆ? ಮತ್ತೆ ಹೆಂಗೆ ಇದು ಮಾಡೋಕ್ಕಾಗ ಸರಿಯಾಗುತ್ತೆ ಸರ್? ಗೃಹಲಕ್ಷ್ಮಿ ಪರಿಷ್ಕರಣೆ ಮಾಡ್ತಿರೋದ್ರಿಂದ ಅನಕ್ಷರಸ್ಥ ಮಹಿಳೆಯರಿಗೆ ಮತ್ತು ಹಳ್ಳಿಯಲ್ಲಿರೋ ಮಹಿಳೆಯರಿಗೆ ಇದರಿಂದ ತುಂಬ ತೊಂದರೆ ಆಗುತ್ತೆ ಅನಿಸುತ್ತೆ. ಕೆಲವು ಆಧಾರ್ ಕಾರ್ಡಲ್ಲಿ ಹೆಸರುಗಳು ಮಿಸ್ಟೇಕ್ ಆಗಿರುತ್ತೆ, ಅದನ್ನು ಸರಿಪಡಿಸ್ಕೊಂಡು ಮತ್ತೆ ಅವರು ಅಪ್ಡೇಟ್ ಎಲ್ಲ ಮಾಡಿಸೋದು. ಅದ್ರ ಬಗ್ಗೆ ತಿಳುವಳಿಕೆ ಇರಲ್ಲ. ಮೊದಲೇ ಮಾಡಿಸ್ಕೊಳ್ಬೇಕಾದ್ರೆ ಯಾರ ಹತ್ರ ಗೊತ್ತಿರೋರ ಹತ್ರ ಹೇಳಿ ಅದು ಎಲ್ಲ ಪಡ್ಕೊಂಡಿರ್ತಾರೆ. ಆಮೇಲೆ ಮತ್ತೆ ಈ ರೀತಿ ಅಂದರೆ ಅವ್ರಿಗೆ ತುಂಬ ಅನನುಕೂಲ ಆಗುತ್ತೆ ಅನಿಸುತ್ತೆ ನನ್ನ ಪ್ರಕಾರ. ಗೃಹಲಕ್ಷ್ಮಿ ಯೋಜನೆಯನ್ನು ರಾಜ್ಯ ಸರ್ಕಾರ ಮತ್ತೆ ಮರುಪರಿಶೀಲನೆ ಮಾಡಬೇಕು, ಅದನ್ನು ಏನು ಮತ್ತೆ ಎನ್ರೋಲ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಬಟ್ ಅದರಿಂದ ಎಷ್ಟೋ ಜನ ಮಹಿಳೆಯರಿಗೆ ಆ ಯೋಜನೆಯಿಂದ ವಂಚಿತರಾಗಬಹುದು ಅನ್ನೋದು ನನ್ನ ಒಂದು ಸ್ವಂತ ಅಭಿಪ್ರಾಯ. ಯಾಕೆ ಅಂತಂತಂದರೆ ಹಿಂದೆ ಎಲ್ಲ ರೇಷನ್ ಕಾರ್ಡ್ನ ಇಟ್ಕೊಂಡು ಪಂಚಾಯಿತಿಯಲ್ಲಿ ಪ್ರತಿಯೊಬ್ಬರಿಗೂ ಸಹ ಅದನ್ನು ಎನ್ರೋಲ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ರು. ಇವತ್ತು ಸೈಬರ್ಗೆ ಹೋಗಿ ಮಾಡಬೇಕು ಅಂತ ಒಬ್ಬ ಮನೆ ಆಕೆ ಹೇಗೆ ಹೋಗಿ ಸೈಬರ್ಗೆ ಹೋಗಿ ಎನ್ರೋಲ್ ಮಾಡ್ಲಿಕ್ಕಾಗ್ತದೆ? ಹಾಗಾಗಿ ಇದನ್ನು ಮರುಪರಿಶೀಲನೆ ಮಾಡ್ದಲೇ ಅವ್ರ ಹತ್ರ ಇರ್ತಕ್ಕಂಥ ಡಾಟಾ ಬೇಸ್ ಮೇಲೇ ಅವ್ರು ಅದನ್ನು ಮರುಪರಿಶೀಲನೆ ಮಾಡ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಈಗ ಸತ್ತಿರೋರು ಕೆಟ್ಟಿರೋರು ದುಡ್ಡು ತಗೊಂತಿದಾರಲ್ಲ, ಅದು ಬೇರೆಯವ್ರಿಗೆಲ್ಲ ಉಪಯೋಗ ಆಗುತ್ತೆ, ಬರ್ದಿದ್ದವ್ರಿಗೆಲ್ಲ ಉಪಯೋಗ ಆಗುತ್ತೆ, ಬರ್ದಿದ್ದವರೆಲ್ಲ ತಗೊಳ್ಬೇಕು. ಈಗ ಅರ್ಜಿ ಹಾಕೋಕೆ ಕೇಳ್ತಾ ಇದ್ದಾರೆ. ಓಡಾಡಿದ್ಲು ಅಂತಾರೆ, ಏನು ಮಾಡ್ತಾರೆ ಸರ್? ನಮ್ಮಂತಾರೆ ಹಾಕ್ತೀವಿ. ಈಗ ವಯಸ್ಸಾದರು, ಹ್ಯಾಂಡಿಕ್ಯಾಪ್ಸು, ಎದ್ದೇಳಕ್ಕೆ ಆಗದೆ ಇದ್ರಂತರೂ ಅವರೆಲ್ಲ ಏನು ಮಾಡೋಕ್ಕಾಗುತ್ತೆ ಅಂತ ನಾವು ಸರ್ಕಾರ ಕೇಳ್ತೀವಿ. ಮರು ಅರ್ಜಿ ಬೇಡ ಅಂತ ನಾನು ಹೇಳ್ತೀನಿ. ಯಾಕಂದರೆ ಕೆಲವರೆಲ್ಲ ಅನಕ್ಷರಸ್ಥರು ಇರ್ತಾರೆ, ಅವರಿಗೆಲ್ಲ ತುಂಬ ಕಷ್ಟ ಆಗುತ್ತೆ. ವಯಸ್ಸಾದವರು ಇರ್ತಾರೆ, ಹಿರಿಯ ನಾಗರಿಕರು, ಅಂಥವರಿಗೆ ಭಾಳ ಕಷ್ಟ ಆಗುತ್ತೆ. ಮೊದಲಿನ ರೀತಿಯಲ್ಲೇ ಇದು ಮಾಡೋದು ಒಳ್ಳೆಯದು ಅಂತ ಅನಿಸುತ್ತೆ ನನಗೆ. ಲಾಭ ಪಡ್ಕೊಂಡಿದ್ದಾರೆ ಕೆಲವರು. ಹಿರಿಯ ನಾಗರಿಕ ಅವರಿಗೆಲ್ಲ ದುಡ್ಡಿಂದು ಇದೇ ಇರಲ್ಲ, ಅವ್ರಿಗೆ ವೇತನ ಬರ್ತಾ ಇರಲ್ಲ, ಅಥವಾ ಮಗ ಕೊಡ್ತಾ ಇರಲ್ವ, ಅಂಥ ಪರಿಸ್ಥಿತಿಲಿ 2,000 ರೂಪಾಯಿ ಅವರಿಗೆ ಅನುಕೂಲ ಆಗುತ್ತೆ. ಅವ್ರದ್ದು ಏನಕ್ಕೋ ಒಂದು ಮಾತ್ರೆ ಖರ್ಚಿಗೆ ಏನಕ್ಕಾರು ಆಗುತ್ತೆ ಅವರಿಗೆ. ಮತ್ತು ಕೆಲವೊಬ್ಬರು ಬಾಡಿಗೆ ಕಟ್ಟೋಕ್ಕೂ ದುಡ್ಡಿರಲ್ಲ, ಅಂಥವರಿಗೆ ಉಪಯೋಗ ಆಗುತ್ತೆ ಅಂತ ನಾನು ಹೇಳ್ತೀನಿ. ನಾವೀಗ ಅದು ಸಲ್ಲಿಸ್ಬೇಕು ಅನ್ಕೊಂಡಿದ್ದೀವಿ. ಮುಂದಿನ ತಿಂಗಳು ನಮಗೆ ಹೋದ ತಿಂಗಳು 2,000 ರೂಪಾಯಿ ಬಂದಿದೆ ನಂಗೆ ದುಡ್ಡು. ಆಲ್ರೆಡಿ ತಗೊಂಡಿದ್ದೀವಿ ದುಡ್ಡು, ನಾವು ಗೃಹಲಕ್ಷ್ಮಿ ದುಡ್ಡು ನೀನು ಉಪಯೋಗ ಪಡ್ಕೊಂಡಿದ್ದೀವಿ, ನಾವು ಉಪಯೋಗ ಮಾಡ್ಕೊಂಡಿದ್ದೀವಿ. ನಾವು ತಗೊಂಡು ಏನಾರು ಮನೆಗೆ ಏನಾರು ತಗೊಂಡು ಫ್ರಿಜ್ಜು ಎಲ್ಲ ತಗೊಂಡಿದ್ದೀವಿ ನಾವು. ಅದೇ ಸರ್ಕಾರ ಹೇಳಿದಾಗ ನಾವು ಅರ್ಜಿ ಹಾಕಿದ್ರೆ ಆಯ್ತು ಸರ್. ಈಗ ಹಾಕಿದ್ರೆ ಬರುತ್ತೆ ಅಂದಮೇಲೆ ಹಾಕೋಕ್ಕೇನು ಸರ್? ಈಗ ಹಾಕ್ಲೇಬೇಕಲ್ಲ ನಾವು. ಹಾಗಾಗಿ ನಾವು ಅಪ್ಲೈ ಮಾಡ್ತೀವಿ.